ಕಾಳಜಿ ಇದ್ರ ದಯಮಾಡಿ ಬದಲಾವಣೆ ಮಾಡ್ರಿ. ಕೈ ಜೋಡಿಸಿ ವಿನಂತಿಯನ್ನ ಮಾಡ್ತೇನೆ. ಸಮಸ್ತ ಬಸವ ಕಲ್ಯಾಣದ ರೈತರ ಪರವಾಗಿ, ಸಮಸ್ತ ಬೀದರ್ ಜಿಲ್ಲೆ ರೈತರ ಪರವಾಗಿ ಬಹುತೇಕ ನನ್ನ ಧ್ವನಿ, ನನ್ನ ಕಳಕಳಿ, ನನ್ನ ಆವಾಜ್ ನಿಮಗೆ ಮೂಡ್ತದ ಅಥವಾ ಯಾವುದೇ ಅಧಿಕಾರಿಗಳು ಮಾಧ್ಯಮದ ಮುಖಾಂತರ ನಿಮಗೆ ಮೂಡ್ತದ? ಯಾವ ರೀತಿ ತೊಗರಿ ನೀರಾಗಿ ನಿಂತದೋ ಇದೇ ರೀತಿ ನಮ್ಮ ರೈತರ ಬದುಕು ನೀರಾಗಿ ಮುಳುಗ್ ಹೋಗ್ಯದ ಮಾನ್ಯ ಮುಖ್ಯಮಂತ್ರಿಗಳೇ. ಹಾಗಾಗಿ ಒಂದ್ 4 ದಿವಸಗಳಲ್ಲಿ ತಾವು ಬರ್ರಿ, ಒಂದು ಹೆಲಿಕಾಪ್ಟರ್ ಮಾಡ್ಕೊಂಡು, ಅಥವಾ ನಿಮ್ ಹೊಲ ನನ್ನ ನೋಡ್ಲಿಕ್ಕೆ ಆಗಲ್ಲ, ನಾನು ಹೋಗ್ತೀನಿ, ಒಂದು ಹೆಲಿಕಾಪ್ಟರ್ ಮಾಡ್ಕೊಂಡು ತಾವು ವೀಕ್ಷಣೆ ಮಾಡ್ರಿ. ನಮ್ಮ ರೈತರ ಪರಿಸ್ಥಿತಿ ಏನದ ಅಂತಕ್ಕಂಥದ್ದು ತಾವು ನೋಡಿ ಆದಷ್ಟು ಬೇಗನೆ ಈ ರೈತರಿಗೆ ಭರವಸೆ ಕೊಡ್ರಿ. ನಿಮ್ ಹಿಂದೆ ನಾನಿದ್ದೀನಿ, ನಿಮಗೆ ಪರಿಹಾರ ಕೊಡ್ತೀನಿ, ನಿಮಗೆ ಇನ್ಸೂರೆನ್ಸ್ ಕೊಟ್ಟಕ್ಕಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ನೀವು ಬಂದು ಭರವಸೆ ಕೊಟ್ಟರೆ ಮಾತ್ರ ನಮ್ಮ ರೈತರು ಬದುಕಬಲ್ಲರು ಮಾನ್ಯ ಮುಖ್ಯಮಂತ್ರಿಗಳೇ. ಹಾಗಾಗಿ ನಾನು ಮತ್ತೊಮ್ಮೆ ನಿಮ್ಗೆ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೇನೆ. ಆ ರೈತರಿಗೆ ಕಾಪಾಡ್ತಕ್ಕಂತ ಕೆಲಸ ನಿಮ್ಮಿಂದ ಆಗ್ಬೇಕು. ನಾನು ಒಬ್ಬಳೇ ಬಂದಿಲ್ಲ, ಇನ್ನೂ ಸಾಕಷ್ಟು ಅಧಿಕಾರಿಗಳು, ತಾಲೂಕ್ ಪಂಚಾಯತಿಯ ಕಂದಾಯ ಇಲಾಖೆಯ ಸಾಕಷ್ಟು ಅಧಿಕಾರಿಗಳು ಅವ್ರಿಗೆ ಒಳಗ್ ಬರಲ್ಲ ಅನ್ನೋ ಕಾರಣಕ್ಕೆ ಅವ್ರು ಬಂದಿಲ್ಲ. ನಾನೆಲ್ಲ ನನ್ನ ಟೀಮ್ ಜೊತೆ ಬಂದಿನಿ. ನಿಮ್ಗೆ ಕೈ ಮುಗಿತೀನಿ. ಆದಷ್ಟು ಜಲ್ದಿ ನನ್ನ ಧ್ವನಿ ನಿಮಗೆ ಕೇಳ್ತದಂತ ಹೇಳಿ ತಿಳ್ಕೊತೀನಿ. ನಾನು ಆದಷ್ಟು